ಮಲಪ್ರಭಾ ನದಿಯಿಂದ ಮನೆ ಮನೆಗೆ ನೀರು, ಜಲ ಜೀವನ್ ಮಿಷನ್ ಯಶಸ್ವಿ ಪ್ರಯಾಣ. ನಮ್ಮ ಹಳ್ಳಿಗೆ ಮಲಪ್ರಭಾ ನದಿ ನೀರು ಬಂತು. ಜಲ ಜೀವನ್ ಮಿಷನ್ ಯೋಜನೆಗೆ ಹೇಗಿದೆ? ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಚಾನಲಿನಲ್ಲಿ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ. ದಶಕಗಳಿಂದ ಕಾಯುತ್ತಿದ್ದ ಮಲಪ್ರಭಾ ನದಿಯ ನೀರು ಈ ಜಲ ಜೀವನ್ ಮಿಷನ್ ಯೋಜನೆಯಡಿ ನಮ್ಮ ಹಳ್ಳಿಗಳ ಮನೆ ಬಾಗಿಲಿಗೆ ಬಂದು ತಲುಪಿದೆ. ಈ ಯೋಜನೆ ನಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಮತ್ತು ಇದರ ಲಾಭವನ್ನು ನೀವು ಹೇಗೆ ಪಡೆಯಬೇಕು ಎಂಬುದರ ಬಗ್ಗೆ ಇಂದು ಮಾಹಿತಿ ನೀಡಲಿದ್ದೇನೆ. ಮಲಪ್ರಭಾ ನದಿ ನೀರು ಶುದ್ಧೀಕರಣದ ಘಟಕ. ಸ್ನೇಹಿತರೆ, ಇಲ್ಲಿಂದ ಪೈಪ್ಲೈನ್ ಮೂಲಕ ಹೇಗೆ ನಮ್ಮ ಗ್ರಾಮಗಳಿಗೆ ಸರಬರಾಜು ಆಗುತ್ತಿದೆ ಎಂಬುದನ್ನು ಈ ಘಟಕದ ಮುಖಾಂತರ ತಾವು ನೋಡಬಹುದು. ಜಲ ಜೀವನ್ ಮಿಷನ್ ಪಾತ್ರ ಏನೆಂದರೆ, ಈ ಯೋಜನೆ ಪ್ರತಿ ಮನೆಗೂ ಕುಡಿಯುವ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಇದು ನಮ್ಮ ಮಹಿಳೆಯರ ಸಮಯವನ್ನು ಉಳಿಸುವುದಲ್ಲದೆ ನೈರ್ಮಲ್ಯವನ್ನು ಹೆಚ್ಚಿಸುತ್ತದೆ. ಹಾಗೂ ನಿರ್ವಹಣೆ ಮಾಡುವುದು ಹೇಗೆ ಅನ್ನುತ್ತೀರಾ? ಈ ನೀರು ಸರಬರಾಜು ವ್ಯವಸ್ಥೆಯನ್ನು ಪಂಚಾಯಿತಿ ಮಟ್ಟದಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಅಂದರೆ, ನೀರು ನಿರ್ವಹಣೆಯ ಒಂದು ಸಮಿತಿ ಇರುತ್ತದೆ. ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಈ ನೀರು ಬರುವ ಸಮಯ ಮತ್ತು ನೀರಿನ ಗುಣಮಟ್ಟದ ಬಗ್ಗೆ ಸಿಬ್ಬಂದಿಯು ಜವಾಬ್ದಾರರಾಗಿರುತ್ತಾರೆ. ಮತ್ತು ಸಮುದಾಯದ ಪಾತ್ರ ಬಹಳ ಮುಖ್ಯ ಇದೆ ಸ್ನೇಹಿತರೆ. ಈ ನೀರು ಕೇವಲ ಸರ್ಕಾರದ ಆಸ್ತಿ ಅಲ್ಲ, ಇದು ನಮ್ಮ ಗ್ರಾಮದ ಆಸ್ತಿ. ನಲ್ಲಿಗಳನ್ನು ಸರಿಯಾಗಿ ಮುಚ್ಚಿ ನೀರನ್ನು ವ್ಯರ್ಥ ಮಾಡದೆ ನೋಡಿಕೊಳ್ಳಬೇಕು. ಮತ್ತು ಪೈಪ್ಲೈನಿನಲ್ಲಿ ಸೋರಿಕೆ, ಲೀಕೇಜ್ ಕಂಡು ಬಂದಲ್ಲಿ ತಕ್ಷಣ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತಿಳಿಸಬೇಕು. ಹಾಗೂ ನೀರಿನ ಶುಲ್ಕ ಅಥವಾ ಇತರ ನಿಯಮಗಳ ಬಗ್ಗೆ ಗ್ರಾಮ ಸಭೆಯಲ್ಲಿ ಮಾಹಿತಿ ಕೇಳಬೇಕು. ನಿಮ್ಮ ಮನೆಗೆ ಮಲಪ್ರಭಾ ನದಿಯ ನೀರು ಬಂದಿದೆಯೇ? ಅದರ ಗುಣಮಟ್ಟ ಹೇಗಿದೆ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಗ್ರಾಮದ ಈ ಅಭಿವೃದ್ಧಿ ಬಗ್ಗೆ ಎಲ್ಲರಿಗೂ ತಿಳಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.